ಕೈ ಕಾಲೆಲ್ಲ ಮುರಿದಾಕ್ಬಿಟ್ನಲ್ಲಪ್ಪೋ. ಈ ಸರಿನು ಆ ಟೆಂಡರ್ ನನಗೆ ಮಿಸ್ ಆಗಿ ನನ್ಗೆ ಅವಮಾನ ಆಗೋಯ್ತಲ್ಲೋ. ಎಲ್ಲ ಆ ಟೈಗರಿಂದಾನೆ. ಅಣ್ಣ ನೀವೇನು ಯೋಚನೆ ಮಾಡ್ಬೇಡಿ ಅಣ್ಣ. ನೋಡಿ ಟೈಗರ್ನ ಇಷ್ಟಿದ್ದಾಗಿಂದಾನು ನೋಡ್ತಾ ಇದೀನಿ ಅಣ್ಣ. ಈ ಟೆಂಡರು ನಿಮ್ಗೆ ಸಿಗ್ಬೇಕು ಹಂಗ್ ನಾನ್ ಮಾಡ್ತೀನಣ್ಣ. ಅಣ್ಣ ನನ್ ಸ್ಟೈಲಲ್ಲಿ ಟೈಗರ್ಗೆ ಮಾಂಸ ತಿನ್ಸೋದು ಗೊತ್ತು, ಹುಲ್ ತಿನ್ಸೋದು ಗೊತ್ತಣ್ಣ. ಹೌದೇನು? ಹೆಂಗೇಳು ತಮ್ಮ ಸ್ವಲ್ಪ ಗ್ಲಾಸ್ ಕೊಡಪ್ಪ. ಆ ಬಟ್ಟ 25 ಕೊಟ್ಟಿದ್ದಾನೆ, 50 ತಗೊಂಡ್ ಜೊತೆಲಿ ಬಂದ್ಬಿಡಿ ಅಣ್ಣ. ನಿಮ್ ಕೆಲ್ಸ ಟೆಂಡರ್ನೇನಾರು ನೀನ್ ನನಗೆ ಕೊಡಿಸ್ಬಿಟ್ರೆ ನನ್ನ ಮಗನೇ ನಿನ್ನ ಎಣ್ಣೆಯಲ್ಲೇ ಈಜೋಡಿಸ್ಬಿಡ್ತೀನಿ. ಬಸ್ ಹಾ ಎಲ್ಲಿ ಅಂತ ಹುಡ್ಕೋದು ಬಸ್ ನಿನ್ನ? ಯಾಕೋ? ಬಲೇ ಸ್ಟ್ರಾಂಗಪ್ಪ. ಡೌ ಜಾಸ್ತಿ ಆಯ್ತು ಹೇಳೋ. ಬಸ್ ಒಂದೊಳ್ಳೆ ಡೀಲ್ ಇದೆ. ಡೀಲ? ಬಸ್ ಅವತ್ತು 10,000 ರೂಪಾಯಿ ಕೊಟ್ಟವನಿಗೆ ಏನ್ ಬಸ್ ಒಂದೊಳ್ಳೆ ಡೀಲ್ ಮಾಡ್ಕೊಟ್ಟೆ, ನೆನ್ಪಿದ್ಯಾ? ನಮ್ ತಾಯಣೆ ಮುಗಿಸ್ಕೋಬೇಡ ಹೇಳೋ. ಅದೇ ಡೀಲ್ನ ಇನ್ನೊಬ್ಬ 20,000 ಕೊಟ್ಟ ಅಂತ ರಿವರ್ಸ್ ಮಾಡ್ಕೊಟ್ಬಿಟ್ಟೆ. ಈಗ 25,000 ರೂಪಾಯಿಗೆ ಗಣೇಶ್ ಬಿಟ್ರು, ಅವ್ರಿಗೆ ಟೆಂಡರ್ ಕೊಡ್ಸಿದ್ದೇನೆ. ಒಪ್ಕೋ ಬಸ್. ಒಪ್ಕೊಂಡೆ ಬರೋ. ಅದೇ ತರ ಈಗ ಈ 50,000 ರೂಪಾಯಿ ತಗೊಂಡು ಗಣೇಶ್ ಭಟ್ರಿಂದ ಟೆಂಡರ್ನ ಕಿತ್ತು ನಾಗಣ್ಣನ್ ಕೊಡಿಸ್ಬೇಕು. ಇದು ಮ್ಯಾಟ್ರು. ಚಿಕ್ಕ ಡೀಲ್ ತಗೋ. ಯಾಕೆ ಬಸ್? ಇದು ಗೌರ್ಮೆಂಟ್ ಟೆಂಡರ್. ಒಂದ್ಸತಿ ಪಾಸ್ ಆದ್ಮೇಲೆ 1 ವರ್ಷ ಕಾಯ್ಬೇಕು. ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಕರಿ ಯಜ್ಞನ್ಗೆ. ಟೆಂಡರ್ ತಗೊಂಡು ಏನೋ ದಬ್ಬಾಗ್ತಾನೆ. ಹಂಗಂತೀಯ? ಚಪ್ಪರ್ ಟೆಂಡರ್ ಬೇರೆ ಕಿತ್ಕೊಡ್ಬೇಕಂತ ಅಲ್ಲಾಡ್ಕೊಂಡ್ ಬಸ್ ಹೇಳಿದ್ಮೇಲೆ ಕರೆಕ್ಟ್ ಆಗಿರುತ್ತಪ್ಪ. ಅಣ್ಣ ಹೇಳಿದ್ಮೇಲೆ ಅದು ಕರೆಕ್ಟೇ. ಓಯ್ 3 ಜೀನ್ಸ್ ಕೊಡು. ಸರಿ ಸರ್. 5 ಟಿ ಶರ್ಟ್ ಕೊಡು. ಓಕೆ ಸರ್. 6 ಅಂಡರ್ವೇರು, 5 ಕಟ್ ಬನೀನು, ಹಂಗೆ 2 ಬೆಲ್ಟ್ ಕೊಡು. ಎಲ್ಲ ಸೇರಿಸಿ ಪ್ಯಾಕ್ ಮಾಡು. ಓಕೆ ಸರ್. ಸರ್ ಸರ್ ಇನ್ನೇನಾದ್ರೂ ಬೇಕಾಗಿತ್ತಾ? ಹೆಣ್ಣು ಗೊಂಬೆಗೆ ಯಾವ ಥರ ಡ್ರೆಸ್ ಹಾಕ್ತೀರಾ? ಅದಕ್ಕ ಸರ್ ಕಲರ್ಫುಲ್ ಆಗಿ ದಿನಕ್ಕೆ ಒಂದೊಂದು ಬಟ್ಟೆ ಹಾಕ್ತೀವಿ ಸರ್. ಎಲ್ಲ ವೆರೈಟಿಲೂ ಒಂದೊಂದು ಪ್ಯಾಕ್ ಮಾಡಿಸಿ. ಸರಿ ಸರ್, ಪ್ಯಾಕ್ ಮಾಡ್ತೀನಿ ಸರ್. 35,000 ಬಿಲ್ ಆಯ್ತು ಸರ್. 35 ಆಗೋಯ್ತಾ? ನನ್ನ ಹತ್ರ 25 ಮಾತ್ರ ಇದೆ. ಟಿ ಶರ್ಟ್ ತೆಗಿ. ತೆಗೆದೆ 33 ಆಯ್ತು. ಬನೀನ್ ತೆಗೆದ್ಬಿಡ. ಸರಿ ಸರ್, ತೆಗೆದೆ 32 ಆಯ್ತು. 32,000ನಾ? ಪ್ಯಾಂಟ್ ತೆಗೆದ್ಬಿಡ. ಸರಿ ಸರ್, 26 ಆಯ್ತು. ತೆಗೆದ್ಬಿಡಲ್ಲ. ಸರಿ ಸರ್. ಇವಳು ಏನಾಯ್ತು? ಲೇ ನಾನು ಏನು ಹೇಳ್ದೆ ಅಂತ ಹೆಂಗ್ ಓಡ್ತಾವಳು? ಇನ್ನೇನ್ ಸರ್, ಕಾಚಾನು ತೆಗ್ಸ್ಬಿಟ್ಟು. ಅಯ್ಯೋ ನಾನು ಹೇಳಿದ್ದು ನಾನು ನಿಂದಲ್ಲ. ಅವಳಿಗೆ ಹೆಂಗ್ ಸರ್ ಗೊತ್ತಾಗಬೇಕು? ಸರಿ ತಗೋ, ಕೊಡಿ ಸರ್. ಇದನ್ನ ತಗೊಂಡು ಅವಳಿಂದ ಓಡೋಗ್ಬಿಟ್ಯಾ? ಇಲ್ಲೇ ಇರು. ಆಯ್ತು ಸರ್. ಕೊಯ್ಕ್ಲಿ ಗಂಗೆ. ತಗೋ. ಅದ್ಯಾಕಂಗ್ ನೋಡ್ತಾ ಇದ್ಯಾ? ನಿನ್ಗೆ ಅಂತ ತಗೊಂಡ್ಬಂದಿರೋದು. ತಗೋ. ಇದೆಲ್ಲ ಹೊಸ ಬಟ್ಟೆನಾ? ಯಾಕೆ ಡೌಟಾ? ನಾನ್ ನಿಮಗ್ ಬೇಕು ಅಂತ ಕೇಳದ್ನಾ? ಬಂದಾಗಿಂದ ಒಂದೇ ಬಟ್ಟೆಲಿದ್ಯಾ? ಸ್ವಾಭಿಮಾನ ಇರೋರು ಬೇಕು ಅಂತ ಕೇಳಲ್ಲ, ಅಭಿಮಾನ ಇರೋರು ತಂದು ಕೊಡದೇ ಇರಲ್ಲ. ತಗೋ ತಗೋ. ಆಯಾ ನೀನ್ ತಗೊಳಮ್ಮ. ಗುಡ್ ಡ್ಯಾಡ್. ರಾತ್ರಿ ಒಳ್ಳೆ ಅಡಿಗೆ ಮಾಡಿಡು. ಆಯ್ತು. ಸಾಕು. ಹೌದು, ನೀವೇನ್ ಕೆಲಸ ಮಾಡ್ತೀರಾ? ಅದನ್ನ ಹೇಳಿದ್ರೆ ನೀನು ತಡ್ಕೊಳಲ್ಲ. ಪರವಾಗಿಲ್ಲ, ನಾನಿರೋದು ಟೈಗರ್ ಜೊತೆ. ಹೇಳಿ. ಕಳೆದು ಕೂಡೋದು, ಕೂಡಿ ಕಳೆಯೋದು. ಅರ್ಥ ಆಗ್ಲಿಲ್ಲ. ಒಂದು ಕೊಟ್ರೆ ಡೀಲು, ಅದಕ್ಕೆ ಇನ್ನೊಂದು ಸೇರಿಸ್ಕೊಟ್ರೆ ರಿವರ್ಸ್ ಡೀಲು. ಅಂದ್ರೆ? 1,00,000 ಕೊಟ್ರೆ ಹೆಣ ಬೀಳಿಸ್ತೀನಿ, ಅದಕ್ಕೆ ಇನ್ನೊಂದು 1,00,000 ಸೇರಿಸ್ಕೊಟ್ರೆ ಅದೇ ಹೆಣನ ಎಬ್ಸಿ ಮಾತಾಡಿಸ್ತೀನಿ. ಓನ್ಲಿ ದುಡ್ಡು. ಅದೇ ನನ್ನ ಡೀಲಿಂಗ್ ಸ್ಟೈಲ್. ಅಂದ್ರೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ದುಡ್ಡುಗೋಸ್ಕರ
ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ. ಏನೇ ಬಿಲಾಲೆ ಹೆಂಗಸರು ಬರೋ ಒತ್ತನೆ ಇದು. ಜುಟ್ಟು ಮಲ್ಗೆ ಒಪ್ಪಿಸ್ಕೊಳಕ್ ಹೋಗಿದ್ದ. ನಿನ್ ಬೈಕ್ ಮಣ್ಣಕ್ಕ ಎಂತ ಮಾತು ಅಂತ ಹೊಡೆದ ಅಂದ್ರೆ ಮಕ್ಕ ಕಿತ್ತೋಗ್ಬಿಡುವ. ಕಿತ್ತೋಯ್ತದೆ. ಏನ್ ಬಿಟ್ಟಿ ಬಿದ್ದಿದ್ದೀನಿ ಕಿತ್ಕೊಂಡ್ಬಿಟ್ಟಿದೀನಿ ಅಂದ್ರೆ ಏನ್ ನಿನ್ ರಂಗನಾಟ ನನಗೆ ಗೊತ್ತಾ? ನನ್ನ ಮಗನೇ, ಟೈಗರ್ ಊಟನ ಅರ್ಧದಲ್ಲೇ ಬಿಟ್ಟು ಹೋಗ್ಬಾರ್ದು. ಬಂದೆ 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 ಬಂದೆ. ಅಯ್ಯ ನಿನ್ನ ನನ್ ಎಲ್ಲಾನ ಹೋಯ್ತೀನಿ, ಏನಾದ್ರೂ ಮಾಡ್ಕೊಂತೀನಿ. ನಿನ್ನ ನಂಬ್ಕೊಂಡ್ರೆ ಖಾಲಿ ಪಲಾವೆ. ಯಾವ್ದೇ ಖಾಲಿ ಪಲಾವು ಏನೇ ಕಡಿಮೆ ಮಾಡಿದೀನಿ ನಿಂಗೆ. ಏನಿದೆಲ್ಲ ತುಂಬ ತುಳುಕ್ತೈತೆ. ಮತ್ತೆ? ಅಯ್ಯ ನಿನ್ ಮಕ್ಕೆ ತಗದ್ ಕೊಟ್ರೆ ನೋಡು, ಒಂದ್ ಸೀರೆ ಕೊಡ್ಸಿ 1 ವರ್ಷ ಆಗೈತೆ ಗೊತ್ತಾ ನಿನಗೆ? ಕೈಗೊಂದ್ ಕೊಟ್ಬಿಟ್ರೆ ಸಾಕಾ? ಹೊಟ್ಟೆ ಬಟ್ಟೆ ಯಾರನ್ ಕೇಳಲಿ? ಯಾವನಾದ್ರೂ ಒಳ್ಳೆ ಕುಳಲ್ ಹಿಡ್ದಾಕೊಂಡ್ಬಿಡು ಗಂಟೆ ಸೀರೆ ಚಪ್ಪರ್. ಟೈಗರ್ ಅಣ್ಣ ಇನ್ನು ಮಲಗಿಲ್ವಾ? ದೇವತೆಗಳ ಗಂಡ ಹೆಂಡತಿ ಆಗೋದೇ ಕಷ್ಟ ಸುಖ ಹಂಚ್ಕೊಂಡ್ ಬದುಕಕ್ಕೆ. ಈ ರೀತಿ ಒಬ್ರಿಗೊಬ್ರು ಬೀದಿಗೆ ಬಂದು ಕಚ್ಚಾಡಕಲ್ಲ. ನಿನಗೆ ಮಲಗ್ಕೊಳಕ್ ಒಂದು ಹೆಣ್ಣು ಬೇಕಾಗಿತ್ತು, ನಿನಗೆ ಹೇಳ್ಕೊಳಕ್ ಒಂದು ಗಂಡು ಬೇಕಾಗಿತ್ತು. ನಿಮ್ಮ ಯೋಗ್ಯತೆನೇ ಇಷ್ಟು ಅಂದಮೇಲೆ ಯಾಕ್ರೋ ಮದುವೆ ಆಗ್ತೀರಾ? ಲವ್ ಮಾಡೋರು ತೀಟೆ ತೀರೋ ತನಕ, ಮದುವೆ ಆಗೋರು ಮಗು ಆಗೋ ತನಕ, ಹೀಟಿಗೆ ಬಂದಿರೋರು ಕೂಲ್ ಆಗೋ ತನಕ. ಇದನ್ನು ಯಾರೂ ಪ್ರೀತಿ ಪ್ರೇಮ ಅನ್ನಲ್ಲ, ಹಾಡಗಲಲ್ಲೇ ಲೈಸೆನ್ಸ್ ತಗೊಂಡು ನಡೆಸೋ ವ್ಯಭಿಚಾರ ಅಂತಾರೆ. ಇದೇ ಲಾಸ್ಟು ನನ್ನ ಮಗನೇ. ನೀನು ದುಡ್ದಾಕ್ಬೇಕು, ನೀನು ಬೇಯಿಸಾಕ್ಬೇಕು. ನೀವಿಬ್ರು ಸೇರಿ ಮಗುಗೋಸ್ಕರ ಬದುಕಬೇಕು. ಮಗುನ್ ಬಿಟ್ಟು ಈ ಥರ ತಮಟೆ ಹೊಡ್ಕೊಂಡು ಆಚೆ ಬಂದ್ರು ನಿಮ್ಮ ಕಣ್ ಮುಂದೆನೆ ನಿಮ್ಮ ಮಗನ ಕೈಯಲ್ಲೇ ನಿಮಗೆ ಪಿಂಡ ಇಡ್ಸಿ ಆಮೇಲೆ ನನ್ನ ಮಕ್ಕಳ ನಿಮ್ಮಿಬ್ಬರನ್ನ ಕತ್ತರಿಸಾಕ್ಬಿಡ್ತೀನಿ. ಹೋಗ್ ಹೋಗ್ ಒಳಗಡೆ ಹೋಗ್. ಮುಖ ಏನ್ ನೋಡ್ತೀಯ ಬಾರೆ. ಕಿತ್ತೋ ನನ್ನ ಮಕ್ಕಳ. ಅಯ್ಯೋ ಇಷ್ಟಪಟ್ಟು ಅಡ್ಗೆ ಮಾಡ್ಸಿದ್ರಿ, ಏನಾಯ್ತು? ಯಾರೋ ಅಮ್ಮ, ಯಾರೋ ಅಪ್ಪ, ಯಾರ್ದೋ ಮಗು. ಅಲ್ಲ ನಿಮಗ್ ಯಾಕ್ರಿ ಕೋಪ? ಊಟ ಮಾಡ್ದೆ ನೀವ್ಯಾಕೆ ಕೈ ತೊಳಿತಿದ್ದೀರಾ? ಬಿಟ್ಟ ಅಂದ್ರೆ ನೋಡು, ನನ್ನ ಜಾಗದಲ್ಲಿ ಬಂದು ನಿಂತ್ಕೊಂಡು ನೋಡು. ನನ್ನ ಎದೆ ಊರು ಏನಂತ ಗೊತ್ತಾಗದೆ ನಿನ್ಗೆ? ನಾನು ಅಪ್ಪ ಅಮ್ಮ ಇದ್ದು ಅನಾಥನೆ. ನನ್ನ ನಿನಗೆಂಗೆ ಗೊತ್ತಾಗತ್ತೆ? ಏನು ನೋವಾ? ಹೌದು, ನೋವೇ ನೋವೇ. ನಾನು ಯಾರು, ಇಲ್ಲಿಗೆ ಬಂದೆ ಅನ್ನೋದು ಗೊತ್ತಾ ನಿನಗೆ? ಏಯ್ ಲೇ, ಯುವರ್ ಎಜುಕೇಟೆಡ್, ರೆಸ್ಪಾನ್ಸಿಬಿಲಿಟಿ ಇರೋ ಇಂಜಿನಿಯರ್. ನೀನು ಈ ರೀತಿ ದುಡುಕ್ಬೇಕಾ? ನೀನು ಅನ್ಎಜುಕೇಟೆಡ್ ಬ್ರೂಟಾ? ನೀನು ಇಂಜಿನಿಯರ್ ತಾನೆ? ನೀನ್ ಹಾಗ್ ಮಾತಾಡ್ಬೋದಾ? ದೀಪ, ಕೋಪದಲ್ಲಿ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಇಷ್ಟು ದೊಡ್ಡ ನಿರ್ಧಾರನ? ನಿನ್ ಹತ್ರ ಸಹಿಸ್ಕೊಂಡ್ ಬಾಳೋದಕ್ಕೆ ನಾನೇ ನಿನ್ ತಾಳಿ ಕಟ್ಟಿದ ಹೆಂಡ್ತಿನ. ಥ್ಯಾಂಕ್ ಗಾಡ್ ಹಂಗಾಗ್ಲಿಲ್ವಲ್ಲ. ಲಿವಿಂಗ್ ಟುಗೆದರ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬದುಕ್ತಾ ಇದ್ರೆ ನನ್ ಮೇಲೇನೆ ದಬ್ಬಾಳಿಕೆ ಮಾಡ್ತ್ಯಾ ರಾಸ್ಕಲ್. ಟೂ ಮಚ್ ಆಗಿ ಮಾತಾಡ್ಬೇಡ ಇಡಿಯಟ್. ನಿನಗೂ ಬೇಕಾಗಿತ್ತು, ನನಗೂ ಬೇಕಾಗಿತ್ತು, ಅದಕ್ಕೆ ನಾವಿಬ್ರು ಲಿವಿಂಗ್ ಟುಗೆದರ್ ಇದ್ವಿ. ಪಾಪ ಈ ಮಗು ಏನ್ ತಪ್ಪು ಮಾಡಿದೆ? ಈ ಮಗುನ ಬಿಟ್ಟು ಬಂದಿದೆಯಲ್ಲ ನೀನು. ಅಬೋರ್ಷನ್ ಮಾಡ್ಸೋದ್ ಬೇಡ ಅಂತ ಹೇಳಿದ್ ನೀನು, ನಾನಲ್ಲ. ಹೆತ್ಕೊಟ್ಟಿದೀನಿ, ಮುಚ್ಕೊಂಡ್ ಸಾಕು. ನಿನಗೆ ತಾಯಿ ಅನ್ನೋ ಸೆಂಟಿಮೆಂಟೇ ಇಲ್ವಾ? ಫ್ರೀಡಮ್ ಇಲ್ದೆ ನಿನ್ ಜೊತೆ ಬಾಳಕ್ ನಾನೇನ್ ಗತಿಗೆಟ್ಟಿಲ್ಲ. ನಾವು ಕೋಟ್ಯಾಧಿಪತಿಗಳು. ನನಗೆ ಅಂತ ನಮ್ಮಪ್ಪ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಹ್ಯಾಪಿಯಾಗಿ ಮದ್ವೆ ಆಗ್ತೀನಿ. ನೀನು, ಈ ಮಗು, ಈ ಕಿತ್ತೋಗ್ರ ಸೆಂಟಿಮೆಂಟ್, ಜಸ್ಟ್ ಗೋ ಟು ಹೆಲ್. ಮಾತಿಗೂ ನಮ್ಮಪ್ಪ ಅಂತ ಹೇಳ್ತಿರ್ಬೇಡ. ನಮ್ಮಪ್ಪನು ಕೋಟ್ಯಾಧಿಪತಿನೇ. ಹೆಣ್ಣಾಗಿ ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ ಗಂಡು ನನಗಿನ್ನೆಷ್ಟಿರ್ಬೇಡ. ನಿನಗೆ ಎಷ್ಟಿದ್ರೆ ನನಗೇನೋ, ನನ್ ಡಿಸಿಷನ್ ಇಷ್ಟೇ. ನನ್ ಟ್ರೈನ್ ಬಂತು. ಗುಡ್ ಬೈ. ಗುಡ್ ಬೈ. ಗುಡ್ ಬೈ. ನಿನಗೆ ಬೆಳೆದಿರೋ ಈ ಸಂಬಂಧ, ಈ ಮಗು ನನಗೆ ಯಾಕೆ? ಜಗತ್ತಲ್ಲಿ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ, ಅದರಲ್ಲಿ ಇದು ಒಂದು. ಜಗತ್ತಲ್ಲಿ ಇಂಥ ಅಪ್ಪ ಅಮ್ಮನೂ ಇರ್ತಾರ ಅಂತ ನೆನೆಸ್ಕೊಂಡ್ರೆ ಅಸಹ್ಯ ಅನ್ಸತ್ತೆ, ಅವಮಾನ ಆಗತ್ತೆ, ನೋವಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ.